ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರ, ಬೆಳ್ತಂಗಡಿಯ ಕುವೆಟ್ಟು ಗ್ರಾಮದ ಆ ಕರಾಳ ರಾತ್ರಿ ಕೇವಲ ಒಂದು ಜೀವದ ಮಯ್ಯತ್ ನಿಶ್ಚಲವಾಗಿ ಬಿದ್ದಿರುವ ಕಥೆಯಲ್ಲ. ಬದಲಿಗೆ ಇವತ್ತು ಈ ವಿಡಿಯೋವನ್ನು ಕೊನೆಯ ಕ್ಷಣದವರೆಗೂ ಒಂದು ಸೆಕೆಂಡು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳದಿದ್ದರೆ ನಾಳೆ ನಿಮ್ಮ ಹಾಗೂ ನಿಮ್ಮ ಹೆತ್ತವರ ಅಥವಾ ಮಕ್ಕಳ ಜೀವಕ್ಕೆ ಎದುರಾಗಬಹುದಾದ ಅತ್ಯಂತ ಘೋರವಾದ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವ ಮಹತ್ತರವಾದ ಸಾಮಾಜಿಕ ಸುರಕ್ಷತೆಯ ರಹಸ್ಯವೊಂದನ್ನು ನೀವು ಸಂಪೂರ್ಣವಾಗಿ ಮಿಸ್ ಮಾಡಿಕೊಳ್ಳಲಿದ್ದೀರಿ. ಹೌದು, ಈ ವಿಡಿಯೋದ ಅಂತ್ಯದಲ್ಲಿ ನಾವು ವಿವರಿಸಲಿರುವ ಆ ಒಂದು ಜೀವ ರಕ್ಷಕ ಪರಿಹಾರವನ್ನು ತಿಳಿಯದೆ ಹೋದರೆ ನಿಮ್ಮ ಬದುಕಿನ ಅತಿ ದೊಡ್ಡ ತಪ್ಪಾಗಬಹುದು. ಪ್ರೀತಿಯ ಸಹೋದರರೇ, ಮುಖದ ಮೇಲೆ ಸದಾ ನಗುಳ್ಮುಖೆಯನ್ನು ಹೊತ್ತು ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಾ ತನ್ನ ಹೆತ್ತವರ ಪಾಳಿಗೆ ಆಸರೆಯಾಗಬೇಕಿದ್ದ 27 ವರ್ಷದ ಯುವಕ ಮುಷ್ತಾಕ್ ಎಂಬ ಆ ನಿರಪರಾಧಿ ಚಾಲಕ ಮುಷ್ತಾಕ್ನ ಮಯ್ಯತ್ತು ಇಂದು ನಮ್ಮ ಕಣ್ಣೆದುರು ಮುಖವಾಗಿ ಮಲಗಿರುವಾಗ ಈ ಇಡೀ ಕರಾವಳಿಯ ಕರುಳು ಕಿತ್ತು ಬರುವಂತಹ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತು ಸರ್ವಶಕ್ತನಾದ ಅಲ್ಲಾಹು ಪವಿತ್ರ ಕುರ್ಆನ್ನಲ್ಲಿ ಸೂರತ್ ಅಲ್ ಬಕರ 74ರ ಆಯತಿನ ಸುಮ್ಮ ಕಸುತು ಕುಲೂಬುಹುಂ ಮಿನ್ ಬಅದಿ ದಾಲಿಕ ಫಹಿಯ ಕಲ್ ಹಿಜಾರ ಔ ಅಶದ್ದು ಕಸ್ವ ಎಂದು ಹೇಳಿರುವಂತೆ ಆ ಮನುಷ್ಯನ ಹೃದಯಗಳು ಕಲ್ಲುಗಳಿಗಿಂತ ಕಠಿಣವಾಗಿ ಮಾರ್ಪಟ್ಟಿರುವ ಈ ಕಾಲದಲ್ಲಿ ಯಾರೋ ನರಾಧಮರು ತಮಗೆ ಸಾದರಪಡಿಸಿದ ಸುಳ್ಳು ಕರೆಯನ್ನು ನಂಬಿ ಹೋದ ಆ ಕಲ್ಮಶವಿಲ್ಲದ ಮಗನನ್ನು ಅತ್ಯಂತ ಕ್ರೂರವಾಗಿ ಉಸಿರುಗಟ್ಟಿಸಿ ಮರಣದ ದಕ್ಕಿಗೆ ತಳ್ಳಿದ್ದಾರೆ. ಮಗನ ನಿಶ್ಚಲ ದೇಹವನ್ನು ಕಂಡ ಆ ತಂದೆ ಶರೀಫ್ರ ಕಣ್ಣೀರು ಹೆಪ್ಪುಗಟ್ಟಿದೆ. ತನ್ನ ಹೆಗಲಿಗೆ ಹೆಗಲಾಗಿ ನಿಲ್ಲಬೇಕಾದ ಮಗನಿಗೆ ತಾನೇ ಹೆಗಲು ಕೊಟ್ಟು ಕಬ್ರಸ್ಥಾನದ ಸಾಗಬೇಕಾದ ಆ ಒಂದು ತಂದೆ ಹೃದಯದ ಜ್ವಾಲೆ ಹಗಲಿರುಳು ತನ್ನ ಗರ್ಭದ ಕರುಳು ಎಂದು ಪ್ರಾರ್ಥಿಸುತ್ತಾ ಆ ಮುದ್ಗ ತಾಯಿಯ ರೋದನೆ, ಬಾಲ್ಯದಲ್ಲಿ ಗೆಳೆಯರ ಕಣ್ಣೀರು ಧಾರೆ ಮತ್ತು ಈ ಇಡೀ ಕುಟುಂಬದ ಒಡೆದು ಹೋದ ಕನಸುಗಳು ಇಂದು ಆಕಾಶವನ್ನೇ ನಡುಗಿಸುತ್ತಿದೆ. ಅದಕ್ಕೆ ಮುಷ್ತಾಕನಿಗೆ ತನ್ನದೇ ಆದ ಸುಂದರ ಬದುಕುಗಳು ಕಟ್ಟಿಕೊಳ್ಳಬೇಕೆಂಬ ಆಸೆಯಿತ್ತು. ಹೆತ್ತವರನ್ನು ಹಜ್ಜಿ ಯಾತ್ರೆಗೆ ಕಳುಹಿಸಬೇಕೆಂಬ ಉನ್ನತ ಕನಸಿತ್ತು. ಬೆವರಿನ ಹನಿಗಳನ್ನು ರಕ್ತವಾಗಿಸಿ ದುಡಿದು ಒಂದು ಪುಟ್ಟ ಸಂಸಾರವನ್ನು ಸಹ ಅಂಬಳದಿಂದ ನೋಡಿಕೊಳ್ಳುವ. ಆದರೆ ಎಲ್ಲ ಮಹತ್ ಆಕಾಂಕ್ಷೆಗಳು ಕೇವಲ ಒಂದೇ ಒಂದು ರಾತ್ರಿಯ ಕತ್ತಲ್ಲಿ ಕ್ರೂರವಾಗಿ ಮಣ್ಣು ಪಾಳು ಮಾಡಿದ ಆ ಕತ್ತಲ ರಾತ್ರಿಯ ಕರಾಳ ಕ್ಷಣಗಳಲ್ಲಿ ಆ ನಿರಪರಾಧಿ ಜೀವವು ತನ್ನ ಪ್ರಾಣಕ್ಕೆ ಒದ್ದಾಡಿದಾಗ ಹೆತ್ತ ತಾಯಿಯ ಮುಖ ನೆನಪಾಗಿರಬಹುದು. ತಂದೆಯ ಕನಸುಗಳು ಕಣ್ಣೆದುರು ಬಂದು ಕಣ್ಣೀರು ಧಾರೆಯಾಗಿ ಹರಿದಿರಬಹುದು. ನನ್ನನ್ನು ಬಿಟ್ಟು ಬಿಡಿ, ನನಗಾಗಿ ಕಾಯುವ ನನ್ನ ಕುಟುಂಬವಿದೆ ಎಂದು ಆತನ ಆತ್ಮಗಾಲಿಯಲ್ಲಿ ಹೋಗರೆದರೂ ಆ ಪಾಪಿಗಳು ಎದೆಯ ಕರುಣೆ ಹುಟ್ಟಲಿಲ್ಲ. ಓ ಮಾನವನೇ, ಈ ಘಟನೆಯಿಂದ ಇಡೀ ಸಮಾಜ ಕಲಿಯಬೇಕಾದ ಅತ್ಯಂತ ಕಠಿಣವಾದ ಪಾಠವೆಂದರೆ ನಾವಿಂದು ಬದುಕುತ್ತಿರುವ ಈ ಸಮಾಜದಲ್ಲಿ ನಂಬಿಕೆ ಎಂಬುದು ಮರೀಚಿಕೆಯಾಗಿದೆ. ಅಪರಿಚಿತರ ಅಥವಾ ಸುಳ್ಳು ಆಶ್ವಾಸನೆಗಳ ಹಿಂದೆ ಹೋಗುವ ಮುನ್ನ 10 ಬಾರಿ ಯೋಚಿಸಬೇಕಾದ ಅನಿವಾರ್ಯತೆ ನಮಗಿದೆ. ಯಾಕೆಂದರೆ ದುಷ್ಟ ಶಕ್ತಿಗಳು ಕೇವಲ ಒಂದು ಕ್ಷಣದ ಅಗತನಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ಯಾರ ಬದುಕನ್ನಾದರೂ ಕತ್ತಲಿಗೆ ತಳ್ಳಲು ಸಿದ್ಧರಾಗಿದ್ದಾರೆ. ಈ ಯುಗದ ಘೋರ ವಾಸ್ತವವೇನೆಂದರೆ ಮನುಷ್ಯನು ಬಾಹ್ಯವಾಗಿ ಪ್ರೀತಿ ಮುಖವಾಡ ಧರಿಸಿ ಅಂತರ್ಯದಲ್ಲಿ ವಂಚನೆ ವಿಷವನ್ನು ತುಂಬಿಕೊಂಡಿರುತ್ತಾನೆ. ನೆರಳು ನೀಡುವ ಮರದಂತೆ ಇರಬೇಕಾದ ಮನುಷ್ಯನೇ ಮತ್ತೊಂದು ಬದುಕಿಗೆ ಕೊಡಲಿಯಾಗಲು ಕುಳಿತಿದ್ದಾನೆ. ಮಣ್ಣಿನ ಆಸೆ, ಕಾಂಚನ ವ್ಯಾಮೋಹಕ್ಕೆ ಅಥವಾ ಕ್ಷುಲ್ಲಕ ದ್ವೇಷಕ್ಕಾಗಿ ರಕ್ತ ಸಂಬಂಧಗಳು ಹಾಗೂ ಮಾನವೀಯತ ಮೌಲ್ಯವನ್ನು ಕಸದಂತೆ ಎಸೆಯುವ ಆ ಕ್ರೂರ ಮನಸ್ಥಿತಿ ವಿರುದ್ಧ ಸಮಾಜವು ಜಾಗೃತವಾಗಬೇಕಾಗಿದೆ. ಆದರೆ ಈ ನರಾಧಮರು ನೆನಪಿಡಿ, ಜಗತ್ತಿನ ಕಣ್ಣಿಗೆ ಮರೆಚಿ ಸಮಾಜದ ದೃಷ್ಟಿಯಿಂದ ಅಥವಾ ಕಾನೂನಿನ ತಾತ್ಕಾಲಿಕವಾಗಿ ತಪ್ಪಿಸಿಕೊಳ್ಳಬಹುದು. ಆದರೆ ಸೂರತ್ ಅಲ್ ಅನ್ಆಮ್ನ 59ನೇ ಆಯತಿನಲ್ಲಿ ವಇಂದಹು ಮಫಾತಿಹುಲ್ ಗೈಬ್ ಲಾ ಯಅಲಮುಹಾ ಇಲ್ಲಾ ಹುವ ಯಅಲಮು ಮಾ ಫಿಲ್ ಬರ್ರಿ ವಲ್ ಬಹರ್ ಎಂಬ ಒಂದು ಆಯತಿದೆ. ಆಯತಿನಲ್ಲಿ ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಅಲ್ಲಾಹನ ಬಳಿ ಅದೃಶ್ಯದ ಬೀಗದ ಕೈಗಳು ಅಲ್ಲಾಹನ ಬಳಿ ಇದೆ. ಅವನ ಹೊರತು ಈ ಬ್ರಹ್ಮಾಂಡದಲ್ಲಿ ಬೇರೆ ಯಾರು ಅದನ್ನು ತಿಳಿಯಲಾರದು. ಭೂಮಿಯ ಮೇಲಿರುವ ಮತ್ತು ಸಮುದ್ರದ ಆಳದಲ್ಲಿರುವ ಪ್ರತಿಯೊಂದು ವಸ್ತುವಿನ ಅರಿವು ಅವನಿಗಿದೆ ಮತ್ತು ಆತನ ಅನುಮತಿ ಇಲ್ಲದೆ, ಆತನಿಗೆ ತಿಳಿಯದೆ ಈ ಜಗತ್ತಿನಲ್ಲಿ ಒಂದು ಒಣಗಿದ ಎಲೆಯೂ ಸಹ ಕೆಳಗೆ
ಉರುಳಿ ಬೀರಲಾರದು. ಅಲ್ಲಾಹನು ಸರ್ವಶಕ್ತನಾಗಿದ್ದಾನೆ, ಅವನು ಬಶೀರ್, ಎಲ್ಲ ನೋಡುತ್ತಾನೆ, ಎಲ್ಲ ಕಾಣುವವನಾಗಿದ್ದಾನೆ, ಕೇಳುವವನಾಗಿದ್ದಾನೆ, ಸಮೀ ಆಗಿದ್ದಾನೆ. ಆತನ ಅಂತಿಮ ದಿನದಲ್ಲಿ ಪ್ರತಿಯೊಂದು ರಕ್ತದ ಹನಿಗೂ ಲೆಕ್ಕ ಕೊಡಬೇಕಾಗುತ್ತದೆ. ಇಲ್ಲಿ ಯಾರು ತಪ್ಪಿಸಿಕೊಳ್ಳಬಹುದು, ಆದರೆ ಈ ದುರಂತ ಇಡೀ ಸಮಾಜಕ್ಕೆ ಒಂದು ಕಣ್ಣು ತೆರೆಸುವ ಕಠಿಣ ಸಾಮಾಜಿಕ ಎಚ್ಚರಿಕೆಯಾಗಿದೆ. ಇಂತಹ ಪೈಶಾಚಿಕ ಕೃತ್ಯಗಳು ಸಂಪೂರ್ಣವಾಗಿ ತಡೆಯಲು ಮತ್ತು ನಮ್ಮ ಮುಗ್ಧ ಮಕ್ಕಳ ನಾಳಿನ ಭವಿಷ್ಯವನ್ನು ಸುರಕ್ಷಿತವಾಗಿಸಲು ಕೇವಲ ಕಾನೂನಿನ ಶಿಕ್ಷೆ ಒಂದೇ ಸಾಲದು. ಬದಲಿಗೆ ನಮ್ಮ ಸಮಾಜದ ಪ್ರತಿಯೊಂದು ಕುಟುಂಬದಲ್ಲಿ ನೈತಿಕತೆಯ ಮಹಾಗೋಡೆ ನಿರ್ಮಾಣವಾಗಬೇಕಾಗಿದೆ. ನಮ್ಮ ಯುವ ಪೀಳಿಗೆಗೆ ಧಾರ್ಮಿಕ ಮೌಲ್ಯಗಳ ಜೊತೆಗೆ ಮಾನವೀಯತೆಯ ಮಹತ್ವವನ್ನು ಸಣ್ಣ ವಯಸ್ಸಿನಿಂದಲೇ ಬೋಧಿಸಬೇಕಾಗಿದೆ. ಪ್ರತಿಯೊಬ್ಬರಲ್ಲೂ ಪರಸ್ಪರ ಜೀವದ ಮೇಲಿನ ಗೌರವ, ಸಹನೆ, ತೃಪ್ತಿ ಮತ್ತು ಸರ್ವಶಕ್ತನಾದ ಅಲ್ಲಾಹನ ಭಯವನ್ನು ತಕ್ಕುವ ಆಳದಲ್ಲಿ ಬಿತ್ತಬೇಕಾಗಿದೆ. ಅಲ್ಲಾಹನ ಕಠಿಣ ಶಿಕ್ಷೆಯ ಅರಿವು ಮೂಡಿಸುವ ಮೂಲಕ ಮಾತ್ರವೇ ಇಂತಹ ಮಹಾದ್ರೋಹವನ್ನು ಸಮಾಜದಿಂದ ಬೇರು ಸಹಿತ ಕಿತ್ತೆಸೆಯಲು ಸಾಧ್ಯವಿದೆ. ಬನ್ನಿ ಸಹೋದರರೇ, ನಾವೆಲ್ಲರೂ ಒಂದಾಗಿ ಆ ಮುಗ್ಧ ಮಗನ ಆತ್ಮಕ್ಕೆ ಮಗಫಿರತ್ ಸಿಗಲಿಗೆ, ಆತನಿಗೆ ಜನ್ನತುಲ್ ಫಿರ್ದೌಸ್ ಲಭಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ಹೆತ್ತವರಾದ ಶರೀಫ್ ದಂಪತಿಗಳಿಗೆ ಮತ್ತು ಇಡೀ ಕುಟುಂಬಕ್ಕೆ ಸಬರನ್ ಜಮೀಲ ಅಲ್ಲಾಹು ಕರುಣಿಸಲಿ. ಅಲ್ಲಾಹು ಸಮಾಜದಲ್ಲಿ ಕಣ್ಣೀರು ತರಿಸುವ ಒಂದು ಕಾರ್ಯ ನೋಡಿ ನಮಗೆ ಬಹಳ ಬೇಸರ ಆಗ್ತಾ ಇದೆ. ಪಾಪ ಕೆಲಸಕ್ಕಿಂತ ಹೋದ ಮಗ ತಿರುಗಿ ಮನೆಗೆ ಬರುವುದು ಮಯ್ಯತ್ತಾಗಿ ಎಂದರೆ ಅಲ್ಲಾಹು ನಮ್ಮ ಮಕ್ಕಳನ್ನು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.